ಈ ಚಳವಳಿಯನ್ನ ಸರ್ಕಾರವೇ ನಾವು ಮಾಡಬೇಕು ಅಂತ ಹೇಳುವಂತ ಸನ್ನಿವೇಶವನ್ನ ನಿರ್ಮಾಣ ಮಾಡಿಕೊಟ್ಟಿದೆ ಮತ್ತು ಈ ಚಳವಳಿಯನ್ನ ಮಾಡಿಸುವ ಪ್ರಯತ್ನವನ್ನು ನಡೆಸಿದಂತ ಶಾಸಕರಿಗೆ ನಾನು ಮೊದಲನೇದಾಗಿ ಕಿವಿ ಮಾತು ಹೇಳ್ತೇನೆ. ಶಾಸಕರೇ, ಪ್ರಪಂಚದಲ್ಲೇ ಗೊತ್ತಿಲ್ಲ ನನಗೆ, ಭಾರತ ದೇಶದಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿ ಶಾಸಕ ಕ್ಯಾಬಿನೆಟ್ ರ್ಯಾಂಕ್ ಹೊಂದಿದ ಆಡಳಿತ ಪಕ್ಷದ ಶಾಸಕ ನಿಂತು ಲಾಠಿ ಚಾರ್ಜ್ ಆಗಿದ್ರೆ ಅದು ದೇಶದಲ್ಲಿ ಮೊದಲನೇ ಶಾಸಕರು ಯಾರು ಅಂತ ಹೇಳಿದ್ರೆ ಯಾರು ಹೇಳಿ? ನನಗೆ ಯಾಕೆ ಲಾಠಿ ಚಾರ್ಜ್ ಮಾಡಿದ್ರು ಅನ್ನೋದು ಈಗಲೂ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನಾನೊಬ್ಬ ಶಾಸಕನಾಗಿ 3 ಟರ್ಮ್ ಕೆಲಸ ಮಾಡಿದ್ದೇನೆ. ಒಳಗಡೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿನ್ನೆಗೆ 13ನೇ ಸಾವು ನನ್ನ ಲೆಕ್ಕದಲ್ಲಿ ಕಾಳ್ಕೋಣ ಮತ್ತು ಆನೆಯಿಂದಾಗಿ. ಒಬ್ಬರು ಅಂಗವಿಕಲರು ಪರ್ಮನೆಂಟ್ ಜೀವನ ಪರ್ಯಂತ ಅವರ ಸ್ಪೈನಲ್ ಕಾರ್ಡ್ ಕಟ್ ಆಗಿದೆ, ಸೊಂಟ ಮುರಿದೋಗಿದೆ. ಅವ್ರನ್ನ ಶಿವಮೊಗ್ಗ ಆಸ್ಪತ್ರೆಯಲ್ಲಿ ತಗೊಂಡೋಗಿ ಹಾಕಿದ್ದಾರೆ. ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ಕೇವಲ ಇದು 1 ತಿಂಗಳ ಮುಂಚೆ ಅದೇ ಜಾಗದಲ್ಲಿ ಆಗಿದೆ. ಅದೇನ್ ಬಹಳ ಆಚೆ ಈಚೆ ಒಂದು 50 ಅಡಿ 100 ಅಡಿ ಆಚೆ ಈಚೆ ಇರ್ಬೋದು ಆಗಿದೆ. ಇಂಥದ್ದೊಂದು ಘಟನೆ ನಡೆದಾಗ ಆ ಪೇಷಂಟ್ ಯಾರಿಗೂ ಹೇಳದೆ ಕೇಳದೆ ತಗೊಂಡೋಗಿ ಶಿವಮೊಗ್ಗದಲ್ಲಿ ಹಾಕಿದ್ದಾರೆ. ಶಿವಮೊಗ್ಗದಲ್ಲಿ ಹಾಕಿದ ಮೇಲೆ ಸ್ಪೈನಲ್ ಕಾರ್ಡ್ ಕಟ್ ಆದ್ರೆ ಯಾವುದೇ ಮನುಷ್ಯ ಇಲ್ಲಿಂದ ಮೇಲಕ್ಕೆ ಜೀವ ಅಸ್ತಿತ್ವ ಇರುತ್ತೆ ಬಿಟ್ರೆ ಕೆಳಗಡೆ ಕಾಲಿನ ಸ್ವಯವನ್ನ ಕಳ್ಕಂತಾನೆ. ಅವನನ್ನ ಸಾಯೋ ತನಕ ಅವರ ಹೆಂಡತಿ ಮಕ್ಕಳು ಅವ್ರದ್ದ ಆರೋಗ್ಯವನ್ನ ನೋಡ್ಕೋಬೇಕಾಗಿರುವಂತಹ ಸ್ಥಿತಿ ನಿರ್ಮಾಣ ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೇವೆ. ನಿನ್ನೆ ಒಬ್ಬನಿಗೆ ಕಾಲು ಮುರಿದೋಗಿದೆ. ಕೂಲಿ ಮಾಡೋನ್ರಿ, ಅವನಿಗೆ ಕೂಲಿ ಮಾಡೋದಕ್ಕಾಗಿ ಅವನು ಹೆಂಡತಿ ಮಕ್ಕಳು ಮನೆ ಬಿಟ್ಟು ಬಳ್ಳಾರಿಯಿಂದ ಇಲ್ಲಿ ತನಕ ಬಂದ್ಕೊಂಡು ಯಾರ್ದೋ ಲೈನ್ ನಲ್ಲಿ ಇರ್ತಾನೆ ಅಂತ ಹೇಳಿದ್ರೆ ಅವನು ಹೊಟ್ಟೆಯ ಅನ್ನಕ್ಕಾಗಿ ಬಂದಿರುವಂತ ಒಬ್ಬ ಕೂಲಿ ಕಾರ್ಮಿಕ ಕಾಲು ಮುರ್ಕಂಡು ಬಿದ್ದಿದ್ರೆ ಕೇಳೋರು ಯಾರು? ಅವನನ್ನು ಯಾರು ಕೇಳ್ತಾರೆ? 13 ಜನರ ಸಾವಾಗಿದೆ, 2 ಜನರಿಗೆ ಪರ್ಮನೆಂಟ್ ಇಂಜುರಿ ಆಗಿದೆ. ಇದನ್ನ ಕೇಳ್ತಾ ಇದ್ರೆ ಹೋರಾಟಗಾರರು ರಸ್ತೆ ಮೇಲೆ ಮಾಡಿ ಅಂತ ಹೇಳಿದ್ಮೇಲೆ ಮತ್ತೆ ಮುಂದೆ ಕೇಳಬೇಕು. ಹೋದ ಸೋಮವಾರ ಸತ್ತವ್ರನ್ನ ಪೊಲೀಸರು ಯಾರ್ದಾರು ಮನೆಯಲ್ಲಿ ಒಂದು ಆತ್ಮಹತ್ಯೆ ಆಗಿರ್ತದೆ, ಇಲ್ಲ ಅವ್ನು ಹೆಂಗೋ ಸತ್ತೋಗಿರ್ತಾನೆ, ಅವ್ರ ಮನೆಯವರೆಲ್ಲ ಅಳ್ತಾ ಇರ್ತಾರೆ, ಒಂಚೂರು PM ಮಾಡಿ ಬಾಡಿ ಕೊಡ್ರಿ ಅಂದ್ರೆ ಅದು ಮಾಜರಾಗ್ಬೇಕು. ಕಂಪ್ಲೇಂಟ್ ಕೊಡಕ್ಕೆ ಸತ್ತವನು ಹೆಂಡತಿ ಬರ್ಬೇಕಂತೆ. ಇದಂತೂ ಅಮಾನವೀಯವಾಗಿ ಮಾತಾಡ್ತಾರೆ. ಸತ್ತವನು ಹೆಂಡತಿ ಬರ್ಬೇಕು ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೇಳಿ. ಇಲ್ಲಿ ಯಾರೂ ಇಲ್ಲ ಕಂಪ್ಲೇಂಟ್ ಕೊಡಕ್ಕೆ. ಕಂಪ್ಲೇಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರು ಕೊಟ್ರ, ತೋಟದ ಮಾಲೀಕರು ಕೊಟ್ರ, ಇಲ್ಲ ಸತ್ತವನ ಹೆಂಡತಿ ಕೊಟ್ರ? ಯಾವ ಧೈರ್ಯದ ಮೇಲೆ ನೀವು ಅವರ ಸತ್ತಿರುವಂತವರ ಪಾರ್ಥಿವ ಶರೀರವನ್ನ ಪ್ಲಾಸ್ಟಿಕ್ ಅಲ್ಲಿ ತುಂಬಿ ತಗೊಂಡೋಗಿ ಶಿವಮೊಗ್ಗದಲ್ಲಿ ನಾವು ಅವ್ರದ್ದು PM ಮಾಡಿದ್ವಿ ಅಂತ ಹೇಳಿದ್ರಲ್ಲ, PM ಮಾಡಿದ್ರ ಆನೆ ತುಳಿತ, ಇಲ್ಲ ನೀವೇ ಯಾರಾದ್ರೂ ಸಾಯಿಸಿ ತಗೊಂಡೋದ್ರ ಅಂತ ಹೇಳುವಂತ ಪ್ರಶ್ನೆ ಕೇಳಬೇಕಾದಂತ ಸ್ಥಿತಿ ಉಂಟಲ್ಲ ಈಗ ನಮಗೆ ಬೇರೆ ಯಾವುದೇ ಸಾವಾದ್ರೆ ನಮಗ್ ಬಾಡಿ ಕೊಡ್ಬೇಕಂತ ಹೇಳಿದ್ರೆ 1 ಗಂಟೆ ಸತಾಯಿಸೋ ನೀವು. ಹೋದ ಸೋಮವಾರ ಸತ್ತೋರ್ದು ಕೇಳಲಿಲ್ಲ. ನಿನ್ನೆ ಯಾರಾದ್ರೂ ಅಲ್ಲಿ ಬಂದವರಿಗೆ ಗೊತ್ತಿರುತ್ತೆ. ಆ ಬಾಡಿ ಇಟ್ಟಲ್ಲಿ ಪಕ್ಕದಲ್ಲಿ ಕಾಫಿ ಕುಯ್ಯೋ ಟಾರ್ಪಲ್ ಅಲ್ಲಿ ಪ್ರಧಾನ ನೀವು ನೋಡಿದ್ರು ಎಲ್ಲ ಗೊತ್ತಿಲ್ಲ, ಅದ್ರ ಒಳಗಡೆ ರಕ್ತ ಪೂರ್ತಿ ಬಿದ್ದಿದೆ. ಅದನ್ನ ಸುತ್ತ ಹಾಕೊಂಡು ಪಿಕಪ್ ಅಲ್ಲಿ ಬಾಡಿ ಹಾಕೊಂಡು ತಗೊಂಡು ನೀವು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ರಲ್ಲ, ಅಲ್ಲಿರುವಂತ ರೈತರು ಅಡ್ಡ ಹಾಕಿ ಅದನ್ನ ಇಳಿಸಿ ಕೆಳಗಿಟ್ರೆ ಶಾಸಕರ ಬೆಳಗ್ಗೆ 9 ಗಂಟೆಯಿಂದ ಅತಿಥಿ ಕಲಾವಿದರು ಬಂದೋದಂಗೆ ಬಂದು ಹೋಗ್ತೀರಿ. ಮಧ್ಯಾಹ್ನ 4 ಗಂಟೆಗೆ ಬರ್ತೀರಿ. ಬೆಳಗ್ಗೆ 9 ಗಂಟೆಯಿಂದ ಬಾಡಿ ಇಟ್ಟರೆ ಸಂಜೆ 4 ಗಂಟೆಗೆ ಬರ್ತೀರಿ. 4 ಗಂಟೆಗೆ ಬರ್ತಿರುವಂತೆ ರೌಡಿ ಶಾಸಕ ಎದೆ ನೆಟ್ಟಿಸ್ಕೊಂಡು ಏನೋ ಸಂತೋಷ, ಇಲ್ಲೆಲ್ಲ ಸಂತೋಷ ಇದಾರಲ್ಲ, ಸಂತೋಷನ ದೂಡ್ಕೊಂಡು ಯಾತಕ್ರಿ ದೂಡ್ತೀರಿ? ಅಧಿಕಾರದ ಮದುವ ಹಣದ ಮದುವ ಯಾವ ಮಗ ನಿಮಗೆ ದೂಡಿತ್ತು? ಅವ್ರನ್ನ ದೂಡ್ಕೊಂಡು ಬಂದು ನಿಂತ್ಕೊಂತೀರಿ. ಆ ಬಾಡಿ ಎದುರುಗಡೆ ನಿಂತ್ಕೊಂಡು ಸತ್ತ ಹೆಣದ ಎದುರುಗಡೆ ಆ ವಿನೋದನಿಗೆ ಹೊಡೆಯಕ್ ಹೋಗ್ತಿರಲ್ಲ ನೀವು. ನಾನು ಅವರು ಮಾತಾಡದೆ ಯಾವ್ದೋ ಕಾಲ ಆಗಿದೆ, ಅದೆಲ್ಲ ಕಾರಣ ಬೇಡ. ಆದ್ರೆ ವಿನೋದನಿಗೆ ಹೊಡೆಯಕ್ ಹೋದಾಗ ನಾನೊಬ್ಬ ಶಾಸಕ ಈ ಮಟ್ಟಕ್ಕೆ ಇಳಿಬಾರ್ದನ್ನ ಕಾರಣಕ್ಕೆ
ಅವ್ರ ಕೈಯನ್ನ ನಾನು ಹಿಡಿದು ಹಿಂದಕ್ಕೆ ಕಳಿಸ್ತಾ ಇದ್ದಿದ್ರೆ ವಿನೋದನಿಗೆ ಹೊಡಿತಾರೆ. ನೀವು ವಿಡಿಯೋ ನೋಡಿ, ನಾನು ಅವ್ರ ಕೈಯನ್ನು ಹಿಡಿದು ಹಿಂದಕ್ಕೆ ಕಳಿಸ್ದೆ. ಅವರ ನಿಜವಾದ ಬಣ್ಣ ಅವ್ರು ಏನು ಅನ್ನುವಂತ ಅನಾವರಣ ನಿನ್ನೆ ಆಗಿದೆ. ಶಾಸಕರ ಒರಿಜಿನಾಲಿಟಿಯ ಅನಾವರಣ ನಿನ್ನೆ ನಡೀತು. ನೋಡಿ, ನಮಗೆ ಯಾಕೆ ಹೊಡಿಯಕ್ ಬಂದ್ರಿ ನೀವು? ನಮಗೆ ಯಾಕೆ ಹೊಡೆಸಿದ್ರಿ? ನಾವು ಮಾಡಿದ ಅಪರಾಧ ಯಾವುದು ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಏನು ಅಪರಾಧ? ಎಲ್ಲ ಸಂಘಟನೆಯವರು ಇದ್ರು, ಕಾಂಗ್ರೆಸ್ನವರು ಇದ್ರು, ನಿನ್ನೆ ಇರ್ಲಿಲ್ವಾ? ಕಾಂಗ್ರೆಸ್ನವರು ಇದ್ರು, ದಳದವರು ಇದ್ರು, ಬಿಜೆಪಿಯವರು ಇದ್ರು, ರೈತ ಹೋರಾಟಗಾರರು ಇದ್ರು, ಎಲ್ಲರೂ ಇದ್ರಲ್ಲ. ಏನು ಅಲ್ದೇ ಇರೋರು ಇದ್ರು. ನಾವು ಕೇಳಿದ್ದೇನು? ಪದೇ ಪದೇ ಸಾವಾಗ್ತಾ ಇದೆ, ಕದ್ದು ತಗೊಂಡು ಹೋಗ್ತಾ ಇದ್ದೀರಿ, ಸರಿಯಲ್ಲ. ಪರ್ಮನೆಂಟ್ ನಮಗೆ ರೈಲ್ವೆ ಬ್ಯಾರಿಕೇಡ್ ಹಾಕಿದ ಬೇಲಿಯನ್ನ ಮಾಡಿಕೊಡಿ. ನಂಬರ್ 1 ಕಂಡೀಷನ್ ಕೇಳಿದ್ ನಾವು. ನಿಮ್ಮ ದೀಪಾವಳಿ ಸೀರಿಯಲ್ ಸೆಟ್ ಬೇಡ, ಇದು ನಿಮಗೆ ಅಧಿಕಾರ ಮಾಡೋರಿಗೆ ದುಡ್ಡಾಗುತ್ತೆ ಬಿಟ್ರೆ ಇದರಿಂದ ರೈತರಿಗೆ ಅನುಕೂಲ ಆಗಲ್ಲ. ಇದು ಮೊದಲೇ. ಎರಡನೇದು ಏನ್ ಕೇಳಿದ್ವಿ ನಾವು? ಕೂಲಿ ಕಾರ್ಮಿಕರಿದ್ದಾರೆ, ಅವ್ರ ಕಾರ್ಮಿಕರಾಗಿರೋದ್ರಿಂದ 50 ಲಕ್ಷ ರೂಪಾಯಿಗಳನ್ನ ಸರ್ಕಾರದಿಂದ ಕೊಡಿ, ಅವರ ಮಗನಿಗೆ ಒಂದು ಕೆಲಸ ಕೊಡಿ ಅಂತ ಕೇಳಿದ್ವಿ. ಏನ್ ತಪ್ಪು ಕೇಳಿದೀವಿ ನಾವು? 50 ಕೇಳಿದ್ವಪ್ಪ. ಸೀತೂರಲ್ಲಿ 25 ಲಕ್ಷ ಕೊಟ್ಟಿದ್ರು. ಇದರಲ್ಲಿ ಎಲ್ಲಿ ಕೆರೆಕಟ್ಟನಲ್ಲಿ 25 ಲಕ್ಷ ಕೊಟ್ಟಿತ್ತು. ಯಾಕೆ 25 ಕೊಟ್ರಿ? ಅವತ್ತು ಪೂರ್ವ ಮನೆಯವರು ಜನ ಜಾಸ್ತಿ ಸೇರಿದ್ರು ಅಂತ 25 ಲಕ್ಷ. ಕೂಲಿ ಕಾರ್ಮಿಕರು ಹಾವೇರಿಯಿಂದ ಬಂದಿದ್ದಾರೆ ಅಂದ್ರೆ 20 ಲಕ್ಷ. ಅಂದ್ರೆ ಕಾರ್ಮಿಕನ ಜೀವಕ್ಕೆ ಬೆಲೆನೇ ಇಲ್ಲ ಅಲ್ಲ. ಅದಕ್ಕಾಗಿ ಒತ್ತಾಯ ಮಾಡಿದ್ವಿ. ಲಾಸ್ಟಿಗೆ ಏನ್ ಕೇಳಿದ್ವಿ? ಕೆರೆ ರಂಜಿತ್ ಅವರಿದ್ದಾರೆ, 25 ಲಕ್ಷ ಕೊಡಿ. ಏನ್ ಶೆಟ್ರೆ ಹೇಳಿದ್ವಲ್ಲ, 25 ಲಕ್ಷ ಕೊಡಿ ಮುಗ್ಸೋಣ ಅಂತ. 25 ಲಕ್ಷ ಕೊಡಿ ಅಂತ ಹೇಳಿದ ಕೂಡಲೇ ಏನು ಪೊಲೀಸರು ದೌರ್ಜನ್ಯದಲ್ಲಿ ಬಾಡಿ ಎತ್ತಿ ತಗೊಂಡೋಗಿ ಆಂಬುಲೆನ್ಸ್ ತುಂಬ್ಕೊಂಡು ಸಂಭ್ರಮ ಅಪ್ಪ. ನಮ್ಮನ್ನು ಕನ್ವಿನ್ಸ್ ಮಾಡ್ಬೋದಾಗಿತ್ತಲ್ಲ, ಇದು ಹಿಂಗ್ ಬೇಡಪ್ಪ, ಹಿಂಗೆಲ್ಲ ಅಲ್ಲ, ನಾವು ಈಗ ಈ ಸ್ಥಿತಿಯಲ್ಲಿ ಹಿಂಗಿದೀವಿ. ಆ ಜಿಲ್ಲಾಧಿಕಾರಿಗಳು ಏನ್ ಹೇಳ್ತಾ ಇದ್ರು? ನಾವು ಸರ್ಕಾರಕ್ಕೆ ಕಳಿಸ್ತೀವಿ ಅಂತ. ಶಾಸಕರೇ ನಿಮ್ಮ ಜವಾಬ್ದಾರಿ ಇತ್ತು ಆ ಸಂದರ್ಭದಲ್ಲಿ. ನಾನು ಶಾಸಕರನ್ನ ಮಾತಾಡದೇ ಇದ್ರು ನಿನ್ನೆ ರೈತರಿಗಾಗಿ ಮಾತಾಡಿದೆ. ನಾನ್ ಏನ್ ಕೇಳಿದೆ ಗೊತ್ತಾ ಅವ್ರ ಹತ್ರ? ಶಾಸಕರೇ, ನಾನೊಬ್ಬ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದೇನೆ, 3 ಸಾರಿ MLA ಆಗಿದ್ದೇನೆ. ನೀವು ಯಾಕೆ ನಿಮ್ಮ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಲ್ಲಿ 5 ಲಕ್ಷ ರೂಪಾಯಿಗಳನ್ನ ನೀವು ಹೋಗಿ ಕೇಳಿದ್ರೆ ಕೊಟ್ಟೇ ಕೊಡ್ತಾರೆ ಸಿದ್ದರಾಮಯ್ಯನವರು, ನೀವು ಅವ್ರ ಹತ್ರ ಕೇಳಿ ಅಂತ ಕೇಳಿದೆ. ಇವರಿಗೆ ಇವ್ರದ್ದು ಮನೆಯಿಂದ ಕೊಟ್ಟ ಲೆಕ್ಕಾಚಾರದಲ್ಲಿ ಇದ್ರು ಇವರು. ಮುಂಚೆ ನಾನು ಬಹಳ ದಾನಶೂರ ಕರ್ಣ ಅಂದ್ರು MLA ಆಗಕ್ಕಿಂತ ಮುಂಚೆ. ನಾನು ಇನ್ನೇ ಯೋಚಿಸ್ತಾ ಇದ್ದೆ, 5 ಲಕ್ಷ ಇದ್ ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ ಅಂತ. ಯಾಕಂದ್ರೆ ನಿನ್ನೆ ಧ್ವನಿಯೇ ಬರ್ತಿಲ್ಲಪ್ಪ. ಈ ಅಧಿಕಾರ ಬರೋದಕ್ಕೆ ದುಡ್ಡು ಕೊಡ್ತೀನಿ ಅನ್ನೋ ಮೂಡೆಲ್ಲ ಇರುತ್ತೆ. ಅಧಿಕಾರ ಬಂದ ಮೇಲೆ ಏನಾಯ್ತೋ ಗೊತ್ತಿಲ್ಲ, ಅಲ್ಲಿಗೆ ಬಂದು ನಿನ್ನೆ ನೀವು ಇದನ್ನ ಮಾಡುವ ಬದಲು ನಿನ್ನೆ ನೀವು ಆ ಬಾಡಿಯನ್ನ ಎತ್ತಕೊಂಡು ಹೋಗಲ್ಲ, ಆ ಎತ್ತಕೊಂಡು ಹೋಗುವ ಬದಲು ನಮ್ಮನ್ನ ಕನ್ವಿನ್ಸ್ ಮಾಡಿ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿ ಪರಿಹಾರ ನಿಧಿಯಲ್ಲಿ 5 ಲಕ್ಷ ತರಿಸ್ತೀನಿ, ಕೊಡಿಸ್ತೀನಿ ಅಂತ ಹೇಳಿದ್ರೆ ಇಷ್ಟೆಲ್ಲ ಗಲಾಟೆ ಇತ್ತೇನ್ರಿ? ಈ ಗಲಾಟೆಯ ಅನಿವಾರ್ಯತೆ ಇತ್ತೇನ್ರಿ? ತಗೊಂಡು ಹೋಗ್ಕೊಂಡು ಎತ್ತಿ ಹೋಗ್ತಾರೆ. ನಮ್ಮ ಇವನ್ನ ಯಾರನ್ನ, ಅಭಿನ ಏನು ಜನರ ಪರವಾಗಿ ಕೇಳಿಬಿಟ್ರೆ ಕೇಳಿದ್ದೆ ತಪ್ಪ. ಯಾವ ಧೈರ್ಯದಲ್ಲಿ ಅಭಿನ ಪುರುಷೋತ್ತಮನ್ನ ರಚಿತ ಇವನ್ನೆಲ್ಲ ಎತ್ತಿ ಕುರಿ ತುಂಬ್ತಿರಲ್ರಿ? ಎದುರುಗಡೆ ನಿಂತ್ಕೊಂಡಿರೋರು ಬೇಡ ಬೇಡ ಅಂತ ಹೇಳಿ ಅಡ್ಡಾಕಿದ್ರೆ ನನಗೆ ಬೇರೆ ಯಾವುದೋ ಆಶ್ಚರ್ಯ ಕೊಡ್ತಾ ಇಲ್ಲ. ಸ್ವತಃ ಶಾಸಕರು ನಿಂತ್ಕೊಂಡು ನನ್ ಕಾರಿಗೆ ವಾಲ್ಕಂಡ್ ನಿಂತ್ಕೊಂಡಿದ್ದಾರೆ, ಫೋನ್ ಹಿಡ್ಕೊಂಡು ಲಾಠಿ ಚಾರ್ಜ್ ಆಗ್ತಾ ಇದ್ರೆ ನಾನ್ ನೋಡಿದ್ರೆ ಅಯ್ಯೋ ನನ್ ಕಾರಿಗೂ ಇವ್ರು ವಾಲ್ಕಂಡ್ ನಿಂತ್ಕೊಂಡ್ರಲ್ಲ, ಈ ಪಾಪ ನನ್ ಕಾರಿಗೂ ಅನ್ಸ್ತಲ್ಲ ಅಂತ ನನ್ ಕಾರಿಗೆ ವಾಲ್ಕಂಡ್ ನಿಂತಿದ್ದವ್ರು ಅಲ್ಲಿ ಲಾಠಿ ಚಾರ್ಜ್ ಆಗ್ತಾ ಇದ್ರೆ ನನ್ ಕಾರಿಗೆ ವಾಲ್ಕಂಡ್ ನಿಂತಾರೆ. ನನ್ ಕಾರಿಗೆ ವಾಲ್ಕಂಡ್ ನಿಂತ್ಕೊಂಡು ಫೋನಲ್ಲಿ ಹೇಳ್ತಾ ಇದ್ದಾರೆ. ಶಾಸಕರು ಹೇಳ್ತಾರಂತೆ ಲಾಠಿ ಚಾರ್ಜ್ ಯಾಕೆ ಮಾಡಿಸಿದ್ರಿ ಅಂತ ಹೇಳಿದ್ರೆ ನಾಚಿಕೆ ಆಗತ್ತೆ. ಇದು ಹಾವೇರಿಯವ್ರು ಸತ್ತಿರೋದಲ್ಲ, ಕಡಿಮೆ ಜನ ಅದಾರೆ. ಇವತ್ತೇ ಸರಿ ಹೊಡೆದ್ರೆ ಇನ್ನೊಂದ್ಸರಿ ಊರ್ನೂರ್ ಸತ್ತ ಯಾರು ಬರಲ್ಲ, ಹೆದರ್ತಾರೆ ಅಂತ. ಅಂದ್ರೆ ಇನ್ನೂ ಒಬ್ರು ಸಾಯೋರು ಅದಾರೆ ಅಂತ ಆಯ್ತು ಇವ್ರ ಲೆಕ್ಕದಲ್ಲಿ. ಇನ್ನೂ ಒಬ್ಬ ಸಾಯ್ಬೇಕು. ನಿನ್ನೆ ನಡೆದಿರುವಂತದ್ದು 100% ಮರ್ಡರ್. ನಾನು ಇದನ್ನ ಮಾಡು ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಶಾಸಕರೇ, ನೀವು ನಿಂತ್ಕೊಂಡು ರೀಲ್ಸ್ ಮಾಡಿದ್ರಲ್ಲ ಆನೆಗಳ ಜೊತೆ, ಎಷ್ಟನೇ ತಾರೀಕದು? 3 ದಿನದ ಮುಂಚೆ
3 ದಿನದ ಮುಂಚೆ ಆನೆ ಬಂದಿದೆ. 3 ದಿನದ ಮುಂಚೆ ಆನೆ ಬಂದ್ರೆ ನೀವು 3 ದಿನದಿಂದ ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಏನ್ ಗೆಣಸ್ ತೆರಿತಾ ಇದ್ದೀರಾ? ಅಲ್ಲಿ ಮಜಾ ಮಾಡ್ತಾ ಇದ್ದೀರಾ? ಸರ್ಕಾರದ ದುಡ್ಡನ್ನ ಖರ್ಚಿಗೆ ಹಾಕೊಂಡು ಮಜಾ ಮಾಡುವಂತ ಕಾರ್ಯಕ್ರಮ ಅಲ್ಲಿ ಮಾಡ್ತಾ ಇದ್ರಿ ನೀವು. ನಿಮ್ಮ ಮನೆಯಿಂದ 4 ಕಿಲೋಮೀಟರ್ ದೂರದಲ್ಲಿ ನಡೆದಿರುವಂತ ಘಟನೆ ನೀವೇನ್ ಮಾಡ್ತಾ ಇದ್ರಿ? ನೀವೇನು ಮಜಾ ಮಾಡ್ಕೊಂಡು ಕೂತಿದ್ರಾ? ಆ ಆನೆ ಬಂದಿರೋರಿಗೆ ಹೇಳ್ಬೇಕಾಗಿತ್ತು, ಈ ಆನೆಯನ್ನ ಹಿಡಿ, ಇನ್ನೊಬ್ಬನ್ನ ಸಾಯಿಸ್ತದೆ ಅಂತೇಳಿ. ನಿನ್ನೆ ಈ ತಾಯಿಯನ್ನ ಸಾಯಿಸಿದ ಅರ್ಧ ಗಂಟೆನಲ್ಲಿ ಆನೆನ ಹೊಡೆದರಂತೆ ಅಂದ್ರೆ ಅದಕ್ಕಿಂತ ಮುಂಚೆ ಏನ್ ಅಧಿಕಾರಿಗಳು ಸತ್ತು ಬಿದ್ದಿದ್ರ ನೀವು? ನೀವೇನ್ ಮಾಡ್ತಾ ಇದ್ರಿ ಅಲ್ಲಿ? ಪೊಲೀಸರು ಲಾಠಿ ಚಾರ್ಜ್ ಮಾಡ್ಬೇಕಾಗಿರೋದು ಆನೆ ಹಿಡ್ಕೊಂಬಂದು ಮಜಾ ಮಾಡ್ತಾ ಬಿದ್ದಿದ್ರಲ್ಲ ಅವರಿಗೆ, ನಮಗಲ್ಲ. ಅವರು ಸರಿಯಾದ ರೀತಿಯಲ್ಲಿ ಅವತ್ತು ಆನೆನ ಹಿಡಿದಿದ್ರೆ ನಿನ್ನೆ ಯಾಕೆ ಈ ಲಾಠಿ ಚಾರ್ಜ್ ಆಗ್ತಿತ್ತು? ನಿನ್ನೆ ಯಾಕೆ ಈ ತಾಯಿಯ ಸಾವಾಗ್ತಿತ್ತು? ಈಗಲೂ ಅನುಮಾನ ಇದೆ, ಅದು ಕಾಡ ಆನೆ ಹೌದಾ ಇಲ್ಲ ಇವ್ರದೇ ಆನೆನ ತುಂಬ್ಕೊಂಡು ಹೊರಟ್ರ? ಯಾಕೆ ಅಂದ್ರೆ ಕಾಡಾನೆ ನೈಸ್ ಇರ್ತಾವೆ. ಕಂಡವ್ರದ್ದು ತಿಂದಿತ್ತು ನೋಡಿ, ಕಾಡನ್ನು ತಿಂದಿದ್ದು, ರೈತರು ತಿಂದಿದ್ದು ನೈಸ್ ಇರ್ತಾವೆ. ಇದೊಳ್ಳೆ ಸುಕ್ಕ ಕಟ್ಟಿ ನಾನ್ ಸುಧಾಕರ್ ಶೆಟ್ಟಿ ಹೇಳ್ತಿದ್ದೆ, ಒಳ್ಳೆ ನಿಮ್ ತರ ನೈಸ್ ಇದೆ ಕಣ್ರಿ ಈ ಆನೆ. ಹೇಳ್ತಾ ಇಲ್ರಿ ನಿನ್ನೆ ತಮಾಷೆ ಹೇಳಿದ್ದಲ್ಲ ನಾನು, ನೈಸ್ ಇದೆ ಈ ಆನೆ ನೋಡಿದ್ರೆ ಸುಕ್ಕತ್ತು ಹೋಗ್ಯದಲ್ರಿ ಅಂತ. ನಮ್ಮ ಪರಿಸ್ಥಿತಿ ಯಾವುದು ಹಿಡಿದ್ರು ಅಂತ ಹೇಳಿ ನಿನ್ನೆ ಯಾರೋ ಕೇಳಿದ್ರೆ ಹಿಂದ್ಗಡೆಯಿಂದ ಬರ್ತಾರೆ ಕಾಂಗ್ರೆಸ್ ಗೂಂಡಾಗಳು. ಯಾವಾಗ ಹೇಳಿದ್ದು? ನಾನು 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 ನೀವ್ ಈ ಗೂಂಡಾಗಿರಿನ ಆನೆ ಹಿಡಿಯೋದ್ರಲ್ಲಿ ತೋರಿಸ್ರಮ್ಮ, ನೀವ್ ಯಾತಕ್ ನಮ್ಮೇಲೆ ತೋರಿಸ್ತೀರಿ? ನಾನ್ ನಿನ್ನೆ ಅಲ್ಲೇ ಹೇಳ್ದೆ, ಇಲ್ಲ ಹೋಗಕ್ ಬರ್ತೀರ್ರಿ, ಇಲ್ಲಿ ಹೋಗಕ್ ಬರ್ಬೇಡಿ. ಇದು ಯಾರೋ ಕೇಳ್ತಾ ಇದ್ದಾರೆ, ನಾವು ಇದನ್ನೆಲ್ಲ ಕೇಳ್ತಾ ಕೂರಕ್ಕಾಗಲ್ಲ. ಅವನು ಯಾರೋ ಒಬ್ಬ ಇವತ್ತು ಹಾಕಿದಾನೆ, ಯುವ ಪಡ ಶಾಸಕರಿಗೆ ಬೆಂಬಲವನ್ನು ಘೋಷಣೆ ಕೊಡಿ, ವಿಚಾರದ ಮೇಲೆ ಕೊಡಿ, ನಿಮ್ ಶಾಸಕರ ನಡವಳಿಕೆಯನ್ನ ನೋಡ್ಕೊಂಡು ಕೊಡಿ. ಅವರಂತೂ ಒಪ್ಕೊಂಡ್ರು ವಿನೋದ ಹೊಡೆಯಕ್ ಹೋಗಿದ್ದು ಹೌದ್ ನಾವು ಅಂತ. ನಿನ್ನೆ ಅವ್ರು ಪೋಸ್ಟ್ ಮಾಡಿದಾರಲ್ಲ ಯುವ ಪಡೆಯ ಬೆಂಬಲ ಅಂತೇಳಿ. ಅದ್ ಯಾಕೆ ಹೋಗಿದ್ದಂತೆ ಅಂದ್ರೆ ಇವನ ಆಕ್ರೋಶದಲ್ಲಿ ಮಾತನಾಡಿದ್ರಂತೆ, ಅದಕ್ಕೆ ಹೊಡೆಯಕ್ ಹೋಗ್ಬಿಟ್ರಂತೆ. ನೀವ್ ಹಂಗಾರೆ ಆಕ್ರೋಶದಲ್ಲಿ ಮಾತಾಡಿದ್ರೆ ಜನ ಇಟ್ಕೊಂಡು ಬಿದ್ದಿರೋರು ಎದುರುಗಡೆ ಯಾಕೆ ಆಕ್ರೋಶದಲ್ಲಿ ಮಾತಾಡ್ತಾರೆ ಹೇಳಿ? ಇಲ್ಲಿರೋರು ಎಲ್ಲರೂ ಇದಿರಲ್ಲ, ನಿಮ್ಮ ತೋಟದಲ್ಲಿ ನೀವಲ್ಲಿ ಸ್ಪ್ರಿಂಕ್ಲರ್ ಹಾಕ್ಲಿಕ್ಕೆ ರಾತ್ರಿ ಹೋಗಬೇಕು, ಹಗಲು ಹೋಗಬೇಕು. 3 ಫೇಸ್ ಕರೆಂಟ್ ಕೊಟ್ಟಿರೋದು ರಾತ್ರಿ ಹಗಲಲ್ಲ. ನೀವು ರಾತ್ರಿ ಹೋದಾಗ ನಿಮ್ಮ ಕಾಫಿ ತೋಟದೊಳಗಡೆ ಕರಿ ಆನೆ ನಿಂತಿದ್ರೆ ಕಾಣುತ್ತಾ? ನಾವು ಹೋಗಿ ಅಲ್ಲಿ ಸ್ವಿಚ್ ಹಾಕ್ಲಿಕ್ಕೆ ಹೋದ್ರೆ ಸಾವು ಯಾರದ್ದಾಗತ್ತೆ? ನಮ್ಮ ಸಾವು ನಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ. ನಮ್ಮ ಸಾವು ನಮ್ಮ ಕಣ್ಣೆದುರುಗಡೆ ಕಂಡಿದ್ದಕ್ಕೆ ನಾವು ಆಕ್ರೋಶ ಭರಿತರು ಆಗ್ತಾರೆ ರೈತರನ್ನ ನೀವು ಶಾಸಕರು ನಮ್ಮ ಪರ ಇರ್ಬೇಕಾಗಿತ್ತು. ನೀವೇನ್ ಮಾಡಿದ್ರಿ? ಇವತ್ತಿನ ಚಳವಳಿಗೆ ಕಡಿಮೆ ಜನ ಬರಲಿ ಅಂತ ಹೇಳಿ ನಿನ್ನೆ ಎಷ್ಟು ಜನ? 8 ಜನರ ಹೆಸರನ್ನ ಬರ್ಕೊಂಡಿದ್ದೀರಿ. ಇನ್ನು ಉಳಿದಿರೋರು ಇತರೆ 20 ಜನ. ನಿಮಗೆ ಯಾವ್ಯಾವ ಕಾಣ್ತಾನ ಅವನ್ನೆಲ್ಲ ಇತರೆ. ಅವ್ನು ಯಾರೋ ಅಂಗಡಿಯಲ್ಲಿ ಕೂತಿದ್ದಂತೆ, ಕುತ್ತಿಗೆ ಕೈ ಹಾಕಿ ಎಳ್ಕೊಂಬಂದ್ರಂತೆ. ಅವ್ನು ಹೇಳೋದು, ನನ್ನ ಮಗು 6 ತಿಂಗಳಣ ಸಂತೆಗೆ ಸಾಮಾನಿಗೆ ಬಂದೀನಿ, ನನ್ನ ಹಿಡ್ಕೊಂಬಂದಾರೆ. ನಮ್ಮ ವ್ಯಾನಿಗೆ ತುಂಬಿದ್ರು, ನನ್ನ ಹಿಡ್ಕೊಂಬಂದಾರಣ, ನಾನ್ ಕಲ್ಲು ಹೊಡೆದಿಲ್ಲ ಅಣ್ಣ, ನಾನು ಹೊಡೆದಿಲ್ಲ ಅಣ್ಣ ಅಂತಾನೆ. ಅಲ್ಲಿ ಪಕ್ಕದಲ್ಲಿ ಕೂತಾನೆ ಹೇಳ್ತಾರೆ, ಮತ್ ನನ್ನೂ ಕಲ್ಲು ಹೊಡೆದಿದ್ದು ಅಂತಾನೆ ಹಿಡ್ಕೊಂಬಂದ್ರಲ್ಲ. ಸರಿ, ನಾನು ನೀವು ಇಬ್ರು ಅಕ್ಕಪಕ್ಕನೆ ಕೂತೀವಿ ಹೇಳ್ತಾರೆ ಅವರು. ಈ ರಂಜಿತ್ ಹೇಳ್ತಾರೆ 4 ಜನ ಹೇಳಿದ್ರಂತೆ, ನಮ್ಮ ಹತ್ರ 2 ಜನ ಹೇಳಿದ್ರು. 4 ಜನ ಇವನೇ ಕಲ್ಲು ಹೊಡೆದಿದ್ದು. ಕಲ್ಲು ಹೊಡೆಯೋರು ಪೊಲೀಸರೇ, ಗಾಯ ಮಾಡ್ಕೊಳ್ಳೋರು ಪೊಲೀಸರೇ. ಯಾಕೆ ಅಂದ್ರೆ ಬೇರೆಯವ್ರ ಮೇಲೆ ಕೇಸ್ ಹಾಕ್ಲಿಕ್ಕೆ ಅದು ಮಾಡುವಂತ ಕಾರ್ಯಕ್ರಮವನ್ನ ಮಾಡ್ತೀರಿ. ಈ ದೌರ್ಜನ್ಯವನ್ನು ನಿಲ್ಲಿಸಿ. ನಾನು ಇದನ್ನ 73ನೇ ಇಸ್ವಿಯಲ್ಲಿ ರೈತ ಸಂಘದ ಚಳವಳಿಯಲ್ಲಿ ಕೈ ಮರದ ಲಾಠಿ ಚಾರ್ಜ್ ನಲ್ಲಿ ಪೆಟ್ಟಿದ್ದವನು ನಾನು. SP ಪಾವಟೆ ಅವರು ಅವತ್ತು ಲಾಠಿ ಚಾರ್ಜ್ ಮಾಡಿದ್ರು. ನಾನು ಶಾಸಕನಾದ ಮೇಲೆ ಕೊಪ್ಪದ ಬಸ್ ಸ್ಟ್ಯಾಂಡ್ ನಲ್ಲಿ ಧರ್ಮ್ ಸಿಂಗ್ ಸರ್ಕಾರ ನನ್ನನ್ನು ಸೇರಿಸಿ ತಗೊಂಡು ಜೈಲಿಗೆ ಹಾಕಿ ಲಾಠಿ ಚಾರ್ಜ್ ಮಾಡಿದ್ದ ನಾನು ನೋಡಿದೆ. ಆದ್ರೆ ಶಾಸಕರು ನಿಂತು ಲಾಠಿ ಚಾರ್ಜ್ ಆಗಿದ್ದು ಈ ಗೂಂಡಾ ಶಾಸಕ, ನಮ್ಮ ಶಾಸಕನಿಂದ ಮಾತ್ರ ಸಾಧ್ಯ. ಬಿಟ್ರೆ ಬೇರೆ ಯಾರೇ ಆದ್ರೂ ಏನ್ ಮಾಡ್ತಿದ್ರು ಗೊತ್ತಾ? ನಾನು ಹೋದ್ಮೇಲೆ ಬೇಕಾದ್ರೆ ಹೊಡ್ಕೊಳ್ಳಿ, ನಾ ಇರೋದ್ ತಟ್ಟಿ ಹೊಡಿಬೇಡಿ ಅಂತ. ಹೊಡಿಯಕ್ ಶುರುವಾಗಿದ್ರೆ ನನಗ್ ಹೊಡೆದು ಉಳುವರಿಗೆ ಹೊಡಿರಿ ಅಂತ ಅಡ್ಡ ನಿಂತು ಒಂದು ಫೋರ್ಸ್ ಕೊಡ್ತಿದ್ರು. ಇವ್ರು ಏನೂ ಇಲ್ಲಪ್ಪ, ಎಂಜಾಯ್ ಮಾಡ್ಕೊಂಡು ಹೆಂಗ್ ಬೀಳ್ತಾ ಇದಾವೆ, ಬೀಳ್ಲಿ ಇವ್ನಿಗೆ ಯುವರಾಜಿಗೆ ಎಷ್ಟು ಬಿತ್ತು ಕೇಳಿದ್ರಂತ. ನನಗ್ ಪೆಟ್ಟು ಬೀಳಲೇಬೇಕು ಅಂದ್ರೆ ಅಷ್ಟು ಜನರಿಗೆ ಹೊಡೆಸ್ಬೇಡಿ ಶಾಸಕರೇ, ನಂಗೆ ಒಂದೇ ಹೊಡೆಸ್ತೀನಿ, ಎತ್ತ ಕುಳಿದವರಿಗೆಲ್ಲ ಹೊಡೆಸ್ತೀನಿ. ಈ ದೌರ್ಜನ್ಯವನ್ನು ನಿಲ್ಲಿಸಿ ನಾವು ಕೇಳ್ತಾ ಇದ್ದೇವೆ. 13 ಜನರ ಸಾವಾಗಿರೋ ಮನೆಗೆ ಕೆಲಸ ಕೊಡಿ, ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಡಿ, ಮತ್ತು ಪರ್ಮನೆಂಟ್
ರೈಲ್ವೆ ಬ್ಯಾರಿಕೇಡ್ ಹಾಕ್ರಿ, ದೀಪಾವಳಿಯ ಸೀರಿಯಲ್ ಸೆಟ್ಟಿನ ತರದ ಆ ನೇತಾಕುವ ಕಾರ್ಯಕ್ರಮ ಸಾಹುಕಾರರ ತೋಟಕ್ಕೆ ನಡೀಬಹುದು. 100 ಎಕರೆಗಳ ಜಾಗದ ಕಾಡಿನಲ್ಲಿ ಇದು ನಡೆಯಲ್ಲ, ಇದು ನಡಿಬಾರದು, ಇದು ದುಡ್ಡು ಮಾಡುವ ಕಾರ್ಯಕ್ರಮ. ಆ ದುಡ್ಡಿನ ಮದುವೆ ಇವತ್ತು ನಿಮ್ಮನ್ನ ಈ ತರ ಆಡಿಸ್ತಾ ಇರೋದು. ಆ ಮದದಿಂದ ನೀವು ಹಿಂಗ ಆಡ್ತಾ ಇದ್ದೀರಿ ಅಂತ ಹೇಳುವಂತದ್ದನ್ನ ಅನಿವಾರ್ಯವಾಗಿ ಹೇಳ್ಬೇಕಾಗಿದೆ. ಪಾಪದವ್ರು ಪೆಟ್ಟಿದ್ರು. ಅತ್ಯಂತ ವಿಷಾದದಿಂದ ನೋವಿನಿಂದ ಹೇಳ್ತೇನೆ, ಈ ಕೇಸ್ ಹಾಕಿರುವಂತಹ ಕೇಸನ್ನ ಸರ್ಕಾರ ಬೇಷರತ್ತಾಗಿ ವಾಪಸ್ ಪಡ್ಕೊಬೇಕು. ಸರ್ಕಾರ ಅಂತ ಹೇಳ್ತಿರಲ್ರಿ, ಪೊಲೀಸ್ ಅಂತ. ಯಾರ್ರಿ ಪೊಲೀಸ್? ಈ ಪೊಲೀಸ್ ಅನ್ನುವ ವ್ಯವಸ್ಥೆಯ ಸರ್ಕಾರದ ಕೆಳಗಡೆ ಇದೆ. ಅಲ್ಲಿ ಹೋಮ್ ಮಿನಿಸ್ಟರ್ ಏನ್ ಹೇಳ್ತಾರೆ, ಮುಖ್ಯಮಂತ್ರಿ ಏನ್ ಹೇಳ್ತಾರೆ, ಈ ಕ್ಷೇತ್ರದ ಶಾಸಕ ಹೇಳಿದ್ದನ್ನ ಹೇಳ್ತಾರೆ. ಇವರು ಆಡಳಿತ ಪಕ್ಷದ ಶಾಸಕರು, ವಿರೋಧ ಪಕ್ಷದಲ್ಲ. ವಿರೋಧ ಪಕ್ಷದ್ದಾಗಿದ್ರೆ ಇವನೊಂದು ಹೇಳ್ತಾ ಇರ್ತಾನೆ, ಅವ್ರು ಇನ್ನೊಂದು ಮಾಡ್ತಾ ಇರ್ತಾರೆ. ಆಡಳಿತ ಪಕ್ಷದ ಶಾಸಕರು ಏನ್ ಹೇಳ್ತಾರೆ ಅದು ನಡೆಯುತ್ತೆ. ಶಾಸಕರೇ ಬೇಷರತ್ತಾಗಿ ನಮ್ಮ ರೈತ ಮುಖಂಡರ ಮೇಲೆ, ಇಲ್ಲಿ ಹೋರಾಟಗಾರರ ಮೇಲೆ ಆಗಿರುವಂತ ಕೇಸನ್ನ ಹಿಂಪಡಿಬೇಕು ಮತ್ತು ಅದಕ್ಕೆ ಯಾವುದೇ ಕಾರಣದಿಂದ ಇದನ್ನು ಮುಂದುವರಿಸುವ ದ್ವೇಷದ ರಾಜಕಾರಣವನ್ನ ಮಾಡಬೇಡಿ ಎನ್ನುವಂತ ಒತ್ತಾಯವನ್ನ ಹೇಳಿ, ಆ ರೈತ ಕುಟುಂಬಕ್ಕೆ ನೀವು ಈ 20 ಲಕ್ಷ ಕೊಟ್ಟಿದ್ದನ್ನ ನಾನು ಒಪ್ಕೊಳ್ಳಲ್ಲ, ಅದು ಖಂಡ ತುಂಡವಾಗಿ ಅದು 50 ಲಕ್ಷ ಆಗ್ಬೇಕು ಅಂತ ಕೇಳಿದ್ದೇವೆ. ಅದನ್ನ ಮಾತಾಡಿ ಅದನ್ನ ನೀವು ಕೊಡ್ಬೇಕದನ್ನ 50 ಲಕ್ಷ ರೂಪಾಯಿಗಳನ್ನ ಕೊಡಬೇಕು ಅಂತ ಹೇಳುವಂತದ್ದನ್ನು ಹೇಳ್ತಾ ಅವರಿಗೆ ಒಂದು ಕೆಲಸ ಕೊಡಿ ಎನ್ನುವಂತ ಒತ್ತಾಯವನ್ನ ಮಾಡಿ, ನಿಮಗೆ ರೈತರಿಗೆ ಸಾಗುವಳಿ ಚೀಟಿ ಕೊಡಕ್ಕೆ ತಾಕತ್ತಿಲ್ಲ. ಇದ್ದೋರ್ ರೈತರು ಬೇಲಿ ಕೀಳ್ಸಕ್ಕೆ 50 ಜನರನ್ನ ಎಷ್ಟು ಜನ ಕರ್ಕೊಂಡು ಹೋಗ್ತಾರೆ ಬೇಲಿ ಕೀಳಕ್ಕೆ? 200. ETF ಅಲ್ಲಿ ಎಷ್ಟು? 5, 6. ಪಕ್ಕದ ಮೂಡಿಗೆರೆಯಲ್ಲಿ ಸಾವಿನ ಸಂಖ್ಯೆ ಕಡಿಮೆ ಇದೆ, ಟೋಟಲ್ ಜಾಸ್ತಿ ಇರ್ಬೋದು. ಸಕಲೇಶ್ಪುರದಲ್ಲಿ ಕಡಿಮೆ ಇದೆ, ಆದ್ರೆ ಟೋಟಲ್ ಜಾಸ್ತಿ ಇರ್ಬೋದು. ಈ 1 ವರ್ಷದಲ್ಲಿ ದಾಖಲೆಯ ಪ್ರಮಾಣದ ಸಾವಾಗಿರೋದು ಈ ಬೇಜವಾಬ್ದಾರಿಯ ಶಾಸಕ ರಾಜೇಗೌಡನ ಕೆಳಗಡೆ ಆಗಿದೆ ಅಂತ ಹೇಳುವಂತದ್ದನ್ನ ನಾನು ಖಂಡತುಂಡವಾಗಿ ಹೇಳ್ತೇನೆ. ನೀವೇ ಹೊಣೆ. ಮತ್ತು ನೀವು ಯಾವ ಅಧಿಕಾರಿಗಳನ್ನ ಕರೆದು ಮಾತಾಡಿದ್ದೀರಿ, ನೀವು ಯಾವ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀರಿ? ನಾನು 2020ನೇ ಇಸ್ವಿಯ ವಾಟರ್ ಟ್ಯಾಂಕ್ ಸರ್ಕಲ್ ಎನ್ಆರ್ಪುರದ ಭಾಷಣದಲ್ಲಿ ಹೇಳಿದೆ, ಶಾಸಕರೇ ಹೊಳೆಯಲ್ಲಿ ನೀರು ಕಡಿಮೆ ಆಗಿರೋದ್ರಿಂದ ಆನೆ ಆಚೆಯಿಂದ ಈಚೆಗೆ ದಾಟಿದ್ದಾವೆ. ಈ ಈಚೆಗೆ ದಾಟಿರುವಂತಹ ಆನೆಗಳನ್ನ ಹೊಳೆ ತುಂಬೋದಕ್ಕಿಂತ ಮುಂಚೆ ರೈತರ ಬೆಂಬಲವನ್ನು ತಗೊಂಡು ಆನೆಗಳನ್ನು ಈಚೆಯಿಂದ ಆಚೆ ದಾಟಿಸಿ ಅಂತ ಹೇಳಿದ್ರೆ ಕೊಪ್ಪದಲ್ಲಿ ನಗ್ತಾ ಭಾಷಣ ಮಾಡಿದ್ರಿ. ನೀವು ಸೋತ್ಕೊಂಡು 1 ವರ್ಷ ಮನೇಲಿ ಕೂರಕ್ಕಾಗಲ್ಲ, ಇವನಿಗೆ ಆನೆ ಬಂದವಂತೆ, ಆನೆ ಆನೆ ಅಂತ. ನಾನು ಅಧಿಕಾರ ಕೇಳಿರ್ಲಿಲ್ಲ ಶಾಸಕರೇ. ಆನೆಗಳು ಈಚೆ ಬಂದಿದ್ದಾವೆ, ಈಚೆ ಬಂದು ಮರಿ ಹಾಕಿದ್ರೆ ಅವು ವಾಪಸ್ ಹೋಗಲ್ಲ. ನಾನು ಶಾಸಕನಾಗಿರುವಷ್ಟು ದಿನ ಈ ಕೆಲಸ ಮಾಡಿಸ್ತಿದ್ದೆ. ಈಚೆ ಬಂದಿರೋ ಆನೆಗಳನ್ನ ಹೊಳೆ ಇಳಿದಾಗ ಈಚೆ ಬರ್ತಿತ್ತಲ್ಲ, ಅವಾಗ ಗೊತ್ತಾಗ್ತಿತ್ತು. ಉಳಿದು ಮನೆ ಸುಸುಲ್ವಾನಿ ಮತ್ತು ಸಾತ್ಕೋಳಿಯವರು ಹೇಳೋರು ಆನೆ ಬಂದಾವೆ ಅಂತ. ಅಧಿಕಾರಿಗಳನ್ನ ಕರೆದು ಡೈರೆಕ್ಷನ್ ಇಶ್ಯೂ ಮಾಡ್ತಿದ್ದೆ. 3 ಜನರ ಸಹಕಾರ ತಕ್ಕಂತೆ ಈ ಆನೆಗಳನ್ನ ಹೊಡೆದೋಡಿಸಿ ಮಾಡಿದ್ರೆ ಇವತ್ತು ಈ ಕಷ್ಟ ಇತ್ತ? ಅವತ್ತು ನನಗೆ ನಕ್ರಲ್ಲ ನೀವು ಅವತ್ತು. ಸಾಗುವಳಿ ಚೀಟಿ ಕೊಡ್ಲಿಕ್ಕೆ ನಿಮಗೆ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ, ಲಾಠಿ ಚಾರ್ಜ್ ಹೊಡಿಲಿಕ್ಕೆ ನಿಮಗೆ ಸರ್ಕಾರ ಪರ್ಮಿಷನ್ ಕೊಡುತ್ತೆ. ನಿಮಗೆ ಅದಕ್ಕೆ ತಾಕತ್ತಿರುತ್ತೆ. ಈ ತಾಕತ್ತನ್ನ ರೈತರ ಮುಂದಿಗಡೆ ಈ ದೌರ್ಜನ್ಯವನ್ನ ತೋರಿಸಿದ್ರೆ ತಲೆ ತಗ್ಸಿ ಹೋಗ್ಲಿಕ್ಕೆ ನಾವು ರೆಡಿ ಇದ್ದೀವೇನ್ರಿ? ರೆಡಿ ನಾವು ವಿಧಾನಸಭೆಯಲ್ಲಿ, ನಾನು ವಿಧಾನಸಭೆಯ ಶಾಸಕನಾಗಿ ಕಸ್ತೂರಿ ರಂಗನ್ ವರದಿಯ ವಿರುದ್ಧ ಕಾಗೋಡು ತಿಮ್ಮಪ್ಪ ಸಮಯ ಸಾಕ್ರಿ ಎಂದ್ರು ಬಿಡದೆ ಭಾಷಣ ಮಾಡಿದ್ದೆ. ನಾನು ಲೀಡ್ಸ್ ಕೊಡಬೇಕು ಅಂತ ಹೇಳಿ ವಿಧಾನಸಭೆಯಲ್ಲಿ ಭಾಷಣ ಮಾಡಿದ್ದೆ. ನಾವು ಮತ್ತು ನಮ್ಮಲ್ಲಿ ಆನೆ ಇರ್ಲಿಲ್ಲ. ಸಕಲೇಶ್ಪುರದಲ್ಲಿ ಮಡಿಕೇರಿಯಲ್ಲಿ ಆನೆ ಇದ್ದಾಗ ಅಲ್ಲಿಯ ಶಾಸಕರ ಜೊತೆ ನಿಂತು ಭಾಷಣ ನಿಲ್ತಿದ್ದೆ. ನಾನು ಇವರಿಗೆ ಬೆಂಬಲವಾಗಿ ನಿಲ್ತಿದ್ದೆ. ಶಾಸಕರೇ, ನೀವು ಈ ಆನೆಗಾಗಿ ವಿಧಾನಸಭೆಯಲ್ಲಿ ಏನ್ ಮಾತಾಡಿದ್ದೀರಿ? ಈ ಲೀಸಿಗಾಗಿ ಏನ್ ಮಾತಾಡಿದ್ದೀರಿ? ಉಳಿದಿರುವಂತೆ ಅರಣ್ಯ ಇಲಾಖೆಗಾಗಿ ಏನ್ ಮಾತಾಡಿದ್ದೀರಿ? ಯಾವುದು ನೀವು ರೈತರಿಗಾಗಿ ಮಾತನಾಡಿದ ಇತಿಹಾಸವೇ ಇಲ್ಲ. ನೀವು ಇಲ್ಲಿ ಲಾಠಿ ಚಾರ್ಜ್ ಮಾಡಿಸಿ ದೌರ್ಜನ್ಯ ಮಾಡುವಂತದ್ದನ್ನ ಮಾಡಿದ್ರೆ ಕೇಳೋದಕ್ಕೆ ಇಲ್ಲಿ ಯಾವ ರೈತರು ತಯಾರಿಲ್ಲ. ನಾವಿದನ್ನ ಕೇಳಲಿಕ್ಕಿಲ್ಲ. ನಾವು ಒಕ್ಕಲಿನಿಂದ ನಾವು ಇದನ್ನ ವಿರೋಧ ಮಾಡ್ತೇವೆ. ನಾನು ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳ್ತೇನೆ, ಅಣ್ಣ ಯಾಕ್ರಯ್ಯ ಪಕ್ಷ ಅಂತ ಹೇಳಿ ನಾಳೆ ನಿಮ್ ತೋಟಕ್ಕೆ ಹೋದಾಗ ನಿನ್ನ ತುಳಿದಾಕಿದ್ರು ನಾವೇ ಕಣೋ ಬರೋರ್ ಚಳುವಳಿಗೆ. ಈ ಶಾಸಕರು ಬರಲ್ಲ, ನೀವು ಬರಲ್ಲಪ್ಪ. ನಿಮ್ಗೆ ಯಾಕೆ ಬೇಕು? ನೀವೀಗ ನಿನ್ನೆ ಯಾಕೆ ಈ ವರ್ತನೆ ಮಾಡ್ತಾ ಇದ್ರಿ? ನೀವು ನಿಮ್ಮ ಶಾಸಕರನ್ನ ವಹಿಸ್ಕೊಳ್ಳಿ.
ಆದ್ರೆ ನಿಮ್ ಶಾಸಕರಿಗೆ ಸ್ವಲ್ಪ ಮನುಷ್ಯತ್ವ ಇದ್ದಾಗ ವಹಿಸ್ಬೇಡಿ. ಆ ಮನುಷ್ಯತ್ವವನ್ನೇ ಅವ್ರು ಬಿಟ್ಟಿರುವಂತ ಸ್ಥಿತಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾಗ ನೀವು ಅವ್ರ ಪರವಾಗಿ ತೋಳು ಮಾಡ್ಕೊಂಡು ಬರಬೇಡಿ. ಅದು ಒಳ್ಳೇದಲ್ಲ. ನಿಮಗೂ ನನಗೂ ಎಲ್ಲರಿಗೂ ಊರಲ್ಲಿ ಬದುಕಬೇಕಾಗಿದೆ, ತೋಟಕ್ಕೆ ಹೋಗಬೇಕಾಗಿದೆ, ನೀರು ಹೊಡಿಬೇಕಾಗಿದೆ. ಆ ಕಾರಣದಿಂದ ಮತ್ತು ನಮ್ಮ ತೋಟವನ್ನ ಕಳ್ಕೊಂಡ್ರೆ ನಮಗೇನಾದ್ರೂ ಬೇರೆ ಇನ್ಕಮ್ ಹುಟ್ಟೋಣ ಮಾತ್ರ ಮತ್ ನಾವ್ ಹೆಂಗ ಅನ್ನ ತಿನ್ನೋದು? ಬೆಂಗಳೂರಲ್ಲಿ ಕೂತವ್ರು ಯೋಚನೆ ಮಾಡ್ತಾ ಇರ್ಬೋದು, ಯಾರೋ ಪರಿಸರವಾದಿಗಳು ಯೋಚನೆ ಮಾಡ್ತಾ ಇರ್ಬೋದು, ಅನ್ನಕ್ಕೆ ನಮ್ಗೇನ್ ತೊಂದರೆ ಇಲ್ಲ ದುಡ್ಡಿದೆ ಅಂತ. ದುಡ್ಡು ತಿನ್ನಕ್ ಆಗೋದಿಲ್ಲಪ್ಪ. ರೈತ ಬೆಳೆದು ಒಳ್ಳೇದನ್ನ ನಿಮಗ್ ಕೊಟ್ಟು ಸ್ವಲ್ಪ ಹುಳ ಹಿಡಿದಿದ್ದನ್ನು ನಾವ್ ಇಟ್ಕೊಂತೀವಿ. ಯಾಕಂದ್ರೆ ಒಳ್ಳೇದಕ್ ಬೆಲೆ ಬಂದಿದೆ, ಏನಾದ್ರು ಆಗ್ಲಿ ಮನೆಯಲ್ಲಿ ಕೆಲ್ಸಕ್ಕೆ ಅಂತ ನಿಮಗ್ ಒಳ್ಳೇದನ್ನ ಕೊಟ್ಟು ಕಳಿಸಿದ್ರೆ ನೀವು ನಮ್ಮನ್ನ ಸಾವಿನಂಚಿಗೆ ದೂಡ್ತಾ ಇದ್ದೀರಿ. ಇದನ್ನ ನಾವು ವಿರೋಧ ಮಾಡ್ಬೇಕಾ ಬೇಡ? ನಾವು ಈ ವಿರೋಧವನ್ನು ಮಾಡ್ತೇವೆ. ನಾನು ಹೇಳ್ತೇನೆ, ರೌಡಿ ಶಾಸಕನಿಗೆ ಧಿಕ್ಕಾರ. ಏನ್ ರಾಜೀನಾಮೆ ಕೊಟ್ಟು ಇಟ್ಕೊಂಡು ಏನ್ ಮಾಡ್ತೀನಿ, 2 ವರ್ಷ ಹೋಗ್ತೀನಿ ಅಂತ ಹೇಳ್ತಾರ ಅವರು. ಅವ್ರನ್ನ ನೋಡಿ, ಇದನ್ನ ಹೇಳಿದಾಗ ನೆನಪಾಯ್ತು. ಪಾಪ ಅಲ್ಲಿ ರೈತ ಹೋರಾಟಗಾರರು ಮೈಕ್ ಇಟ್ಕೊಂಡು ಹೇಳ್ತಾ ಇದ್ರು, ಶಾಸಕರೇ ನೀವು ಡ್ರೆಸ್ ಹಾಕಿ ನಿಲ್ಸಿದ್ರಿ, ಈಗ ನಮಗ ಅನಿಸ್ತಾ ಇದೆ ನೀವು ಲಾಠಿ ಚಾರ್ಜ್ ಮಾಡ್ತೀರಿ ಅಂತ. ನೀವು ಲಾಠಿ ಚಾರ್ಜ್ ಮಾಡೋಕ್ ಮುಂಚೆ ಆಲೋಚಿಸ್ಬೇಕಾಗಿರೋದು, ಜಿಲ್ಲಾ ಪಂಚಾಯತಿ ಇದೆ, ತಾಲೂಕ್ ಪಂಚಾಯತಿ ಇದೆ, ಅಸೆಂಬ್ಲಿ ಇದೆ. ನೀವ್ ಇದನ್ನ ನಿನ್ನೆ ಹೇಳಿದ್ರಪ್ಪ ಮಂಜು, ನೀನ್ ಇರ್ಲಿಲ್ಲ. ಅದನ್ನ ಹೇಳಿಲ್ಲ ನಾಗೇಶ, ಅದನ್ನ ಮೈಕಲ್ ಹೇಳ್ತಾ ಇದ್ರು. ನೀವೇನ್ ಕಿಸಿತೀರಿ, ನಾನು ಹೊಡ್ಸೋನೆ ಅಂತೇಳಿ ಹೊಡ್ಸುವ ತಾಕತ್ ತೋರಿಸಿದ್ದಾರ ಅವರು. ಅವರಿಗೆ ನನ್ನ ಹತ್ರ ದುಡ್ಡಿದೆ, ಏನ್ ಬೇಕಾದ್ರೂ ಮಾಡ್ತೀನಿ, ಕೊಳ್ಳತೀನಿ ಅನ್ನುವ ಮಾನಸಿಕ ಸ್ಥಿತಿಯಲ್ಲಿದ್ರೆ ನೀವು ಕೊಳ್ಳದೆ ಹತ್ರ ಎಲ್ಲರಿಗೂ ಈಗಲೇ 20-20 ಕೊಟ್ರೆ ಸತ್ತು ಹೋಗಕ್ಕಿಂತ ಅರ್ಥ ಹಂಗೆ ಹೋಗ್ಬಿಡ್ತೀವ, ಜೀವನ ಓಡಿಸ್ಕೊಂಡು ಊರ್ಬಿಡ್ತೀವಿ. ಅದೇನೋ ಕೊಡದಿದ್ರೆ ಕೊಡಿ ಅಂತ. ಈಗ ಅಂತ ಇನ್ನೆಂತ ಮಾಡಕ್ಕೆ? ಈ ದೌರ್ಜನ್ಯವನ್ನ ವಿರೋಧ ಮಾಡಿ ನನಗೆ ಮಾತಾಡ್ಲಿಕ್ಕೆ ಬಹಳ ವಿಷಯ ಇದ್ರು. ನಾನು ಹೇಳ್ತೇನೆ, ಬೇರೆ ವಿಷಯಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ರೈತರನ್ನ ಈ ಸಂಕಷ್ಟಕ್ಕೆ ಅಲ್ಲಿ ಸತ್ರಲ್ರಿ, ಅಲ್ಲಿ ಸತ್ತಿದ್ದು ಕೂಲಿ ಕಾರ್ಮಿಕರು, ಇಲ್ಲಿ ಆ ಗೌಡ್ರು ಸತ್ರು ಪಾಪ ಸುಬ್ಬೇಗೌಡ್ರು. ಈಗ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳಿಗೆ ಅಪ್ಪ ಯಾರು? ಅಲ್ಲಿ ಸತ್ತಲ್ಲ ತಾಯಿ, ಅವ್ರ ಮಕ್ಕಳಿಗೆ ಅಮ್ಮ ಯಾರು? ನಿನ್ನೆ ಸತ್ತಲ್ಲ ಅವ್ರ ಮಕ್ಕಳಿಗೆ ಅಮ್ಮ ಯಾರು? ಗಂಡನಿಗೆ ಹೆಂಡತಿ ಯಾರು? ಶಾಸಕರೇ, ನೀವು ನಿನ್ನೆ ನಮ್ಮ ಪರ ಎದೆ ಕೊಟ್ಟು ನಿಲ್ಬೇಕಿತ್ತು. ಅಧಿಕಾರಿಗಳು ಇಲ್ಲ ನಾನೀಗ ಲಾಠಿ ಚಾರ್ಜ್ ಅಂತಿದ್ರೆ ಫಸ್ಟ್ ನನ್ ಹೊಡ್ಕೊಂಡು ಉಳಿದವ್ರಿಗೆ ಹೊಡಿಬೇಕು ಹುಷಾರ್ ಅಂತ ಹೇಳಿದ್ರೆ ನಾವೆಲ್ಲ ಸೇರಿ ಅವ್ರ ಪರವಾಗಿ ಚಪ್ಪಲಿ ಹೊಡಿತಿದ್ವೋ ಇಲ್ಲ. ಅದನ್ನು ಬಿಟ್ಬಿಟ್ಟು ಲಾಠಿ ಚಾರ್ಜ್ ಮಾಡಿಸ್ತೀವಿ. ನಿಮ್ಮ ಲಾಠಿ ಚಾರ್ಜಿನ ಕಟ್ಟ ಕಡೆಯ ಮಾತು ಹೇಳಿ ನನ್ನ ಮಾತು ಮುಗಿಸ್ತಾನೆ. ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿದ್ರೆ ಒಂದು ದೊಣ್ಣೆ ಇದ್ದಕ್ಕೆ, ಅದು ಒಳ್ಳೆಯ ಕೈಯಲ್ಲಿದ್ರೆ ಕಾಯುತ್ತೆ, ಕೆಟ್ಟದ ಕೈಯಲ್ಲಿದ್ರೆ ತಲೆ ಹೊಡೆಯುತ್ತೆ. ನಿಮ್ ಕೈಯಲ್ಲಿ ಸಿಕ್ಕಿರೋದ್ರಿಂದ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ನಮ್ಗೆ. ಇದೊಂದು ದೌರ್ಜನ್ಯದ ಘಟನೆ. ಈ ದೌರ್ಜನ್ಯದ ಘಟನೆಯನ್ನು ವಿರೋಧಿಸ್ತೇವೆ ಮತ್ತು ನಿಮ್ಮ ಈ ಸ್ಟೇಷನ್ ಕೇಸು ಇವೆಲ್ಲವನ್ನ ಮೀರಿ ನಾವು ಯಾವತ್ತೂ ನಿಂತಿದ್ದೇವೆ. ನೀವು ನಮ್ಮನ್ನು ಕರ್ಕೊಂಡು ಜೈಲಿಗೆ ಹಾಕಿದ್ರೆ ಆನೆ ತುಳಿತದಲ್ಲಾರು ಬದುಕುದ್ವೇನೋ ಅಂತ ಯೋಚನೆ ಮಾಡ್ತೀವೋ, ಇಲ್ಲ ನೀವು ಜೈಲಲ್ಲೇ ಸಾಯಿಸಿದ್ರು ಅಲ್ಲೇ ಸಾಯ್ಲಿಕ್ಕೂ ತಯಾರಿರುವಂತ ಹೋರಾಟಗಾರರು ಇಲ್ಲಿ ಬಂದು ನಿಂತಿರೋದು ಅನ್ನುವಂತದ್ದು ಹೇಳ್ತಾ, ನೀವು ಕೇಸನ್ನ ವಿತ್ಡ್ರಾ ಮಾಡದೇ ಇದ್ರೆ ಉಗ್ರ ಹೋರಾಟವನ್ನ ಮತ್ತೊಮ್ಮೆ ಮಾಡಬೇಕಾಗಿರುವಂತ ಅನಿವಾರ್ಯತೆ ಇದೆ. ಇದನ್ನು ಮಾಡೇ ಮಾಡ್ತೇವೆ ಮತ್ತು ಮುಂದಿನ ರೈತರ ಸಾವಾಗದೆ ಇರುವಂತೆ ನೋಡ್ಕೊಳ್ಳುವಂತ ಕೆಲಸವನ್ನ ಈ ಸರ್ಕಾರ ಮಾಡಬೇಕು ಮತ್ತು ಈ ರೌಡಿ ಶಾಸಕ ಇದನ್ನ ಮಾಡಬೇಕು ಅನ್ನುವಂತದ್ದನ್ನು ಹೇಳ್ತಾ ಅವರಿಗೆ ಧಿಕ್ಕಾರವನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನೋಡಿ, ನಾನು ಮತ್ತೆ ಹೇಳ್ತೇನೆ, ನಮಗೆ ಯಾರ ವಿರುದ್ಧದ ವಿಷಯ ಅಲ್ಲ. ಅಧಿಕಾರವನ್ನ ಹೊಂದಿರುವವನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವನೇ ರಾಜ. ಅವರ ಕೆಳಗಡೆ ಇರೋ ಅಧಿಕಾರಿಗಳು ಮಂತ್ರಿಗಳು. ರಾಜನ ಆದೇಶವನ್ನ ಮಾತ್ರ ಮಂತ್ರಿಗಳು ಪಾಲಿಸುತ್ತಾರೆ. ನೀವು ಒರಿಜಿನಲ್ ರಾಜ ಸಾಮಂತ ಅಲ್ಲ. ಯಾಕೆ ಅಂದ್ರೆ ನೀವು ಆಡಳಿತ ಪಕ್ಷದ ಶಾಸಕರು. ವಿರೋಧ ಪಕ್ಷದವರಾಗಿದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು, ನಿಮಗೆ ಕಷ್ಟ ಇಲ್ಲ. ಹಾಗಾಗಿ ನೀವು ಈ ಕೆಟ್ಟ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದನ್ನ ನಾನು ಖಂಡಿಸ್ತೇನೆ, ವಿರೋಧಿಸ್ತೇನೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.